ಯಪ್ಪ ಏನು ಬಿಸಿಲು ಯಪ್ಪ ಹೊಲ್ದಲ್ಲಿ ದಿನ ಕೆಲಸ ಮಾಡೋರು ಹೇಗೆ ಮಾಡ್ತಾರೋ ಏನೋ. ಯಪ್ಪ ಏನು ಬಿಸಿಲು ಐತತ್ತೆ. ರಾಮ ಬೆಳಗ್ಗೆ ನೋಡಿದ್ರೆ ಚಳಿ 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 ಆಗುತ್ತೆ, ಇವಾಗ ನೋಡಿದ್ರೆ ಬಿಸಿಲು ಅಂದ್ರೆ ಬಿಸಿಲು. ಯಪ್ಪ ಹೊಲ್ದಲ್ಲಿ ಕೆಲಸ ಮಾಡೋರು ಹೆಂಗೆ ಮಾಡ್ತಾರಪ್ಪ ದೇವ್ರೇ. ಮಾಡ್ತಾರೆ ಮಾಡೋರಿಗೆ ಅಲ್ಲೇ ರೂಢಿ ಆಗಿರುತ್ತೆ. ಇನ್ನು ಏಕ ಹಾಕ್ಸು ಅಲ್ಗಾನ ದಾರಿ ಬಿಡ್ಲೇಬೇಡ. ಏಕ ಕಡ್ದು ಎಳಸ್ಕೊಡು ಸೀಮೆ ಜಾಲಿನ ಹೇಳ್ತೀನಿ ಅಡ್ಡಾನ. ದಾರಿ ಬಿಡಲಿಲ್ಲ ಅಂದ್ರೆ ಅವಾಗ ಏಳು ದಾರಿ ಕೇಳ್ತಾರೆ. ಅವ ಬೇಕಲ್ಲ, ಇವಾಗ ಇನ್ನೂ ಕಾಯಿ ಕಡ್ದಿಲ್ಲ ಕಾಯಿ ಹಾಕ್ಯಂಬರಕ್ಕೆ ಇವಾಗ ದಾರಿ ಬೇಕು ಹಾಕ್ತೇನೆ. ಇವಾಗ ಬಿಟ್ಟು ಕಿಟಿಯ ನೋಡಿ ಹೇಳಿರ್ತೀನಿ. ತೆಗಿ ಕೊಡೋದು ಸೀಮೆ ಜಾಲಿ ಹಾಕಿರೋದು ದಾರಿ ಇಲ್ಲ. ಎಲ್ಲೈತಿ ಇಲ್ಲಿ ರೋಡ್ ಐತಿ ಅಂತ ಎಲ್ಲಿ ಬರ್ದವ್ರಿ, ಯಾವ ಪತ್ರದ ಬರ್ದವ್ರಿ ಅಂತ ಹೇಳಿ ಜೋರು ಮಾಡಿ ಹೇಳ್ತೀನಿ. ಬೋರ್ಲಿ ನನ್ನ ಮಕ್ಳು ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಬಂದವ ನಮ್ಮನ್ನು ಕೇಳ್ತಾರೆ ಯಾಕೆ ಹಾಕಿದ್ರೆ ಏನು ಅಂತ ಗೊತ್ತಾರ ಅವಾಗ. ಅವಾಗ ಬಂದ ಮಾತಾಡೋಣ ಅಮ್ಮ. ಸುಮ್ಮನೆ ಏಕೆ ಹಾಕಿಸ್ತೀನಿ ಹೇಳಿದ್ನಿ, ಏಕೆ ಹಾಕ್ಬಿಟ್ರಿ ಕಡ್ದು ಅಂತ ಹಾಕ್ತಾರೆ. ಇವತ್ತು ಏನೋ ಕೆಲಸ ಐತೆ ಅಂತ ಹೋಗ್ಯವ್ರೆ. ಇವತ್ತು ಒಂದು ಹಣ ಬಂದಿದ್ರು, ನಾಳೆಯಿಂದ ಬಂದು ಏಕಾಲ್ಗಾನ ಹಾಕಿಸ್ತೀನಿ ಅದ್ರಲ್ಲಿ. ಅದೆಲ್ಲ ಓಡಾಡ್ಲಿ. ನಮ್ಗೆ ಇವಾಗ ಒಳ್ಳೆ ಬಿಗಿ. ಇವಾಗ ರೋಡ್ ಇಲ್ಲದಕ್ಕೋಸ್ಕರ ನಾವು ಇವಾಗ ಅವಳ ಹತ್ರ ಸೈನ್ ಹಾಕಿಸ್ಕೋಬೋದು. ಸೈನ್ ಹಾಕ್ಸಿ ಅಂತ ಹೇಳ್ತಾನೆ ಅವಾಗ. ಅವನು ಹೊಸ ಅಂಬನಿಗೆ ಕಾಯಿ ಕಡಿಯೋಕೆ ಇವಾಗ ಕಾಯೆಲ್ಲ ಏರ್ಕೊಳೋಕು ಇವಕ್ಕೆಲ್ಲ ಹೋಗೋಕ್ಕೂ ಎಲ್ಲ ರೋಡ್ ಬೇಕಲ್ಲ, ಹೊಲ್ತಕ್ಕೆ ಹೋಗಕ್ಕೆ ದಾರಿ ಬೇಕಲ್ಲ. ಹೊಲ್ತಕ್ಕೆ ಹೋಗ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲನ ರೋಡ್ಗೆ ಹಾಕ್ಸಿದ್ನಿ. ಇನ್ಮೇಲೆ ಅವನು ಮಾತಾಡಲಿ, ಇನ್ಮೇಲೆ ಬರಲಿ ಇಲ್ಲಿ ಹೇಳ್ತೀನಿ ನಾವು ವರ್ಷ ಅಂಬಾನು ಹಾಕ್ಸಿ ಹೇಳ್ತೀನಿ. ಹೇಳ್ದಂಗೆ ಕೇಳ್ಬೇಕು ಅವರು. ಆಗ್ತೀವಪ್ಪ ನಮ್ಗೆ ಯಾವ ಹೊಲನೂ ಬೇಡ, ಸಾಕು ರೋಡ್ ಬಿಟ್ಕೊಡ್ರಿ ಅನ್ಬೇಕು. ರೋಡ್ ಇಲ್ಲದ ಮೇಲೆ 7 ಹೊಲ ಇದ್ರು ನೀನು 10 ಎಕರೆ ಇದ್ರು 20 ಎಕರೆ ಇದ್ರು ಏನೂ ಪ್ರಯೋಜನ ಇಲ್ಲ ರೋಡ್ ಇಲ್ಲ ಅಂದಮೇಲೆ. ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅತ್ತೆ ಎದ್ರಿಕೊಂಡು. ಅವ್ರು ಜೋರು ಮಾಡಿದರೆ ಅಷ್ಟೇ ನಾವು ಕಂಪ್ಲೇಂಟ್ ಕೊಡ್ತೀವಿ. ನೋಡು ಇವರು ನಮ್ಮ ಹೊಲ್ದಾಗೆಲ್ಲ ಓಡಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀವಿ ಅಂತ. ರೋಡ್ ಅಂತ ಇಲ್ಲ ಏನಿಲ್ಲ ಜಾಸ್ತಿ ಓಡಾಡ್ತಾರೆ, ಅದು ಹೆಂಗೆ ಬಿಟ್ಬಿಡ್ತಾರೆ ನಮ್ಮ ಹೊಲ್ದುಗಳ ನೋಡೋ ಹೊಲ್ದುಗಳಾಗ ಅದು ಹೆಂಗೆ ಬಿಡ್ತಾರೆ ಓಡಾಡೋಕ್ಕೆ ಅಂತ ಅದಕ್ಕೆ ನಾವು ಕಳ್ಳೆ ಹಾಕಿದೀವಿ, ಬಿಡೋಕ್ಕಾಗಲ್ಲ ಅನ್ನತ್ತೆ. ಯಾರು ಬಂದು ಕೇಳಿದ್ರು ಅಷ್ಟೇ. ಊರಾಗ ಯಾರು ದೊಡ್ಡವ್ರನ್ನ ಕರ್ಕೊಂಬಂದು ಹೇಳ್ಸಿರು ನೀನೇನು ಹೇಳ್ದಂಗೆ ಕೇಳಬೇಡ. ಯಾರು ಬರ್ತಾರೆ ಬರಲಿ ದೊಡ್ಡವ್ರು, ಯಾರಿಗೂ ಕೇಳಬೇಡ. ಇಲ್ಲಪ್ಪ ನಾನು ಕೇಳಲ್ಲ, ಅದು ಯಾರು ಹೇಳ್ತಾರೆ. ಯಾರು ದೊಡ್ಡವರು ಹೇಳಲ್ಲ, ಸಣ್ಣವರು ಹೇಳಲ್ಲ, ಅದು ಯಾರು ಹೇಳ್ತಾರೆ ಹೇಳಿ. ನಾನೇನೇನು ಸುಮ್ಮನೆ ಇರಲ್ಲ ಮತ್ತಾಯಿ. ಯಾರು ದೊಡ್ಡವ್ರು ಹೇಳಿರು ಕೇಳಲ್ಲ, ಸಣ್ಣವ್ರು ಹೇಳಿರು ಕೇಳಲ್ಲ ನಾನೇನು. ಮತ್ತೆ ಕೇಳಬಾರ್ದು ಅಮ್ಮ. ನೋಡಿಲಿ ಆಟ ಆಡಿಸ್ತಾರೆ ಸೆನಕ್ಕೆ. ನಾವು ಅವ್ರನ್ನ ಆಟ ಆಡಿಸ್ಬೇಕು. ಇವಾಗ ಏನನ್ನ ನಾವು ಇದ್ರಲ್ಲಿ ಒಂದು ಬಿಟ್ಕೊಟ್ಟಿದ್ದೀವಿ ಅಂತಂದರೆ ನೋಡು ನಮ್ಮ ಇನ್ನೊಂದು ಸೈನ್ ಹಾಕ್ಬೇಡ ಅಂತೇಳಿ ಬೋಲ್ನ ಆಟ ಆಡಿಸ್ತಾರೆ. ಇವಾಗ ನಾವು ದಾರಿ ಬಿಡಲ್ಲ, ಸೈನ್ ಹಾಕ್ಸ್ ನೀನು. ಬೇರೆ ಮಾರಿರು ನಿಮ್ಗೇನು ತೊಂದರೆ ಮಾಡಲ್ಲ. ನಾವು ಒತ್ತಡಿ ರೋಡ್ ಅಂತ ಬರ್ಕೊಟ್ಟು ಬೇಕಾದ್ರೆ ನಾವು ನಿಮಗೆ ಏನೋ ನಾವು ತೊಂದರೆ ಮಾಡ್ದಂಗೆ ನಿಮಗೆ ಬೇರೆ ಮಾರಿದ್ರು ನಿಮ್ಮ ಹೆಸರು ಮಾಡಿಸ್ತೀವಿ ಒತ್ತಡಿ ಜಾಗ. ನಮಗೆ ಒಟ್ಟಿನಲ್ಲಿ ಅವಳಿವ ಸೈನ್ ಹಾಕಿ ನಮ್ದೇನೈತೆ 5 ಎಕರೆ ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅದೇನು ಡಿಸೈಡ್ ಮಾಡ್ಕೊಂಡು ಮಾತಾಡ್ಕ್ಯಮ್ಮ. ಬರಲಿ ಹಿಂಗೆ ಕಳ್ಳೆ ಹಾಕ್ತಂಗೆ ಬಂದು ನೀವು ಕಳ್ಳೆ ಹಾಕಿ ಬಂದರೆ ನಮ್ಮ ತಕ್ಕಿ ಬರ್ತಾರೆ ಅವರು. ನಾ ಇವಾಗ ಬಿಡು ಅಂದರೆ ಬಿಡು ಅಂತ ಹೇಳಿ ಯೋಸ್ತಿನ ಇರುತ್ತೆ ಹಂಗೆ ಇರಲಿ ಅಂತಾರೆ. ನಾವು ಹಿಂಗೆ ಹೆಂಗಿರ್ತೀವಿ ಹಂಗೆ ಇರಬೇಕಾಗುತ್ತೆ. ನಾವು ಯೋಸ್ತಿನ ಅಂತ ಬಿಡು. ನಾನು ಅವತ್ತು ಹೇಳಿದ್ ನನ್ನ ಮಗುವಿಗೆ ಇಲ್ಗಾನ ಬರ್ಬೇಡ್ಕಣ ಹೋಗಿ ಕೇಳು ಹಂಗೆ ಹಿಂಗೆ ಅಂತಂದ. ಇಲ್ಲ ಕಣ ಬತ್ತೀನಿ ಅಲ್ಗಾನ ಇರೋದು ಅಂತ ನಾನು ಅದೇ ಹೇಳಿದ್ನಿ. ನೀನು ಇಲ್ಗಾನ ಬತ್ತಿ ಅಂತ ಅವತ್ತು ನನ್ನ ಮೇಲೆ ಗುದ್ದಾಟಕ್ಕೆ ಬಂದಿದ್ದ ನನ್ನ ಮಗ. ಆಗ್ಲಲ್ಲ ನಿಂದು ಯಾತೈತೋ ಇಲ್ಲಿ, ನಿಂದು ಯಾತೈತೋ ನಾವು ಕೊಟ್ಟಿರೋದು ಕಣೋ ಅಂತಾರೆ. ಬಾ ಏನೋ ಕೊಟ್ಟವ್ರೆ ಅಮ್ಮಂಗೆ ಹಂಗೆ ಅಂತಾರೆ. ನಮ್ಮ ಅಪ್ಪ ಏನಾಸ್ತಿ ನನಗೆ ಕೊಟ್ಟವ್ರು, ಏನು ಅವ್ರ ಅಪ್ಪನ ಮನೆಯಿಂದ ಏನೋ ಯಾರೇನು ನನಗೇನು ತಂದು ಕೊಟ್ಟಿಲ್ಲ. ಯಾರೇನು ತಂದು ಕೊಟ್ಟಿಲ್ಲ ಕಣೋ. ಅದು ಯಾರು ಮಾತಾಡಲಿ. ನಮ್ಮ ಅಪ್ಪನ ಆಸ್ತಿ ನಮ್ಮ ಅಮ್ಮನ ನಾನೇ ಯೋಸ್ತೀನಿ ನಾನು ನೋಡ್ಕೊಳೀನಿ. ನಮ್ಮ ಅಮ್ಮನ ನಾನು ಯೋಸ್ತೀನಿ ನೋಡ್ಕೊಂಡಿಲ್ಲ. ಮತ್ತೆ ಅತ್ತೆ ನೀನು ನೋಡ್ಕೊಂಡಿರೋದು ಕಾಣಿಸಲ್ಲ ಯಾರಿಗೂ. ನಿಮ್ಮ ಅಮ್ಮನ ಯೋಸ್ತೀನಿ ನೀವು ನೋಡ್ಕೊಂಡಿದ್ದೀರಾ ಸಾಕಿದ್ದೀರಾ ಅಂತ ಯಾರಿಗೂ ಕಾಣಿಸಲ್ಲ. ಅವಾಗ ಅವರಿಬ್ರು ಹೊರಕ್ಕೆ ಹಾಕಿದ್ರು ಅಂತ ಹೇಳ್ತೀರಾ. ಮತ್ತೆ ಅವರಿಬ್ರಿದ್ರು ಹೊಳಸೆ ಅಂತಮ್ಮ ನಾನು ನೋಡ್ಕೊಂಬಲ್ಲ ಅಂಬಳು. ಇವಳು ಈ ಅಮ್ಮ ಇವಳು ಅಷ್ಟೇ. ಯಾರು ನೋಡ್ಕೊಂಬಲ್ಲ ಅಂಬರು. ನಾನು ಅವಾಗ ನಮ್ಮ ತೆಗಿಕೊಂಡು ಯೋಸ್ತೀನಿ ನೋಡ್ಕೊಳಂಗೆ, ನಮ್ಮ ಅಮ್ಮನ ವರ್ಷ ನೋಡ್ಕೊಳಂಗೆ ಎಂಬುದು ನಮಗೆ ಗೊತ್ತು. ನಮ್ಮ ಅಪ್ಪನ ಅವಾಗ ಸಾಯಂಕಾಲದಾಗ ನಾನೇ ಬಂದು ನೋಡಿ ಆಸ್ಪತ್ರೆ ತೋರಿಸಿ ನಾನೇ. ನಮ್ಮ ಅಪ್ಪನ ಆಸ್ತಿಗೆ ಹಂಗೆ ಅರ್ಥ ಮಕ್ಕಕ್ಕಿಲ್ಲ ನನಗೆ. ನಾನು ಅವಾಗ ಪ್ರತಿಯೊಂದೂ ನಾನೇ ನೋಡ್ಕೊಂಡಿರೋದು ನಮ್ಮ ಮನೆಯಾಗೆ. ಅವಾಗ ನಾನೇ ಮೇಲಮ್ಮಂಗಿದ್ದಿದ್ದು, ನನ್ನದೇ ಆಸ್ತಿ ಇತ್ತು ನನ್ನ ಗಂಡನ ಮನೆಯಾಗೆ. ನಮ್ಮ ಅವಾಗ ನಾವು ಅಷ್ಟು ಸೌಕರ್ಯಾಗಿದ್ವಿ ಗೊತ್ತೇ. ನಾನೇ ಅವಾಗೆಲ್ಲ ನೋಡ್ಕೊಂಡಿದ್ದು. ಅಂಥವ್ರ ಮನೆಗೆ ಯಾತು ಬದನೆಕಾಯಿನೂ ನಡೀತಿರಲಿಲ್ಲ ಅವಾಗ. ಆವಾಗ ನನ್ನ ಮಕ್ಕಳು ಸಾಲ ಮಾಡ್ಕೊಂಡಿದ್ರು. ಅದು ನಾನು ತೀರಿಸ್ದೆ. ನಾ ಸಾಲ ತೀರಿಸಿದ್ದು ನಾನು. ಪ್ರತಿಯೊಂದೂ ನಾನು ಎಲ್ಲೋಡು ಎಷ್ಟು ಆಗೋಗಿದ್ದೀನಿ ಅಂತ ನನಗೆ ಗೊತ್ತೈತಿ. ನಾನು ಎಲ್ಲ ಎಷ್ಟು ಸಾಲ ತೀರಿಸಿದ್ದೀನಿ. ಎಲ್ಲೋಡು ಕೊಳ್ಚೇನು ಉಂಗುರ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ವರ್ಷಗೆ. ನನ್ನ ಮಗಳು ನಾ ಮಾಡ್ಕೊಂತಾರೆ ಅಂತ ಹೇಳಿ ಕೊಳ್ಚೇನು ಉಂಗುರ ಎಲ್ಲ ಮಾಡಿಸ್ಕೊಟ್ಟಿದ್ದೆ. ಅದನ್ನೆಲ್ಲ ತಿಂದರು ಮನೆಯಾಳ್ರು. ಎಲ್ಲ ತಿಂದವ್ರೆ ನನಗೆ ಅತ್ತಿ ಕೊಟ್ಟವ್ರಿ. ಅವ್ರೇನೇನು ನನಗೇನು ಪುಕ್ಸಟ್ಟೆ ಕೊಟ್ಟಿಲ್ಲ. ಅವೆಲ್ಲ ಮಾತಾಡ್ಬೇಕು ಕಣತ್ತೆ, ನೀನು ಸುಮ್ಮನಿರಬಾರ್ದು.
ಅವೆಲ್ಲ ಮಾತಾಡಿದ್ರೆ ಮತ್ತೆ ಮುಂದಕ್ಕೆ ಬರೋದು. ಅವೆಲ್ಲ ಮಾತಾಡಬೇಕು. ತಿಂದಿದ್ದು ಉಂಡಿದ್ದು ಕೊಟ್ಟಿದ್ದು ಎಲ್ಲ ಎತ್ತು ಕುಕ್ಕಿದ್ರೆ ಮತ್ತೆ ಅರಸಾಗದ ಅವ್ರಿಗೆ. ಎಲ್ಲ ಅನ್ಬೇಕು ಕಣತ್ತೆ ನೀನು. ಎಲ್ಲ ಅಂದಂಗೆ ನೀನು ಸುಮ್ಮನಿದ್ರೆ ಅಷ್ಟೇ, ನೀನು ಸದ್ರ ತಕೊಂಬ್ತಾರೆ. ಹೇಳ್ಬೇಕು, ನಾನು ಅವಾಗೆಲ್ಲ ಕೊಟ್ಟಿದ್ನಲ್ಲೋ ಮನೆಯಾಳ್ರ, ಯಾಕೋ ಹಿಂಗೆ ಅಂತೀರ, ನೀವೇನೇನು ಕೊಟ್ಟಿದ್ರೇನೋ ನಮಗೆ, ನಮ್ಮ ಅಪ್ಪನ ನನಗೆ ಕೊಟ್ಟಿದ್ರಾ ಅಂತ ಹೇಳಿ ಜೋರ ಮಾತಾಡ್ಬೇಕು ನೀನು. ಜೋರ ಮಾತಾಡಲಿಲ್ಲ ಅಂದ್ರೆ ನಡೆಯಲ್ಲ ಕಣತ್ತೆ. ಆ ವರ್ಷ ಅಮ್ಮನ್ ಬತ್ತಾ ಇದ್ದಾನೆ ಕಣತೆ, ಬತ್ತಾ ಇದ್ದಾನೆ. ಬರ್ಲಿ ಈಗೆಲ್ಲ ಹೋಗ್ತಾನೆ ನೋಡೋಣ. ಕಾಮುತ್ತೆ ಎಲ್ಲ ಹೋಗ್ತಾನೆ. ಅಡ್ದಾರಿ ಅಲ್ಲಿಗೂ ಪಾಪ ಏಕೆ ಹಾಕಿಸ್ಬೇಕು, ಎಲ್ಲ ಹೋಗ್ತಾನೆ. ಹೋಗಿ ಕುಡ್ದು ಅನ್ಬೇಕು. ನೋಡೋಣ ಅದೆಲ್ಲ ತಡಿ, ಎಲ್ಲ ಹೋಗ್ತಾನೆ. ಅದೇನೇ ಅಂತಾನೆ ನೋಡೋಣ, ಅದೆಲ್ಲ ಏನು ಮಾತಾಡ್ತಾನೆ. ತಡಿ ಏನು ಮಾಡ್ತಾನೆ ನೋಡೋಣ. ಅದಿಲ್ಲ ಏನು ಕಳ್ಳೆನೆ ಕಿತ್ತ ಸಿಕ್ಕಿತಾನ, ಅದೇನು ಮಾಡ್ತಾನೆ ನೋಡೋಣ. ಅದಿಲ್ಲ ತಡಿ, ಅದೇನು ಮಾಡ್ತಾನೆ ನೋಡೋಣ. ಬಿಡಬಾರ್ದು, ಯಾನ್ ದೊಡ್ಡವ್ರನ್ನ ಕರ್ಕೊಂಬಂದ್ರು ಊರಾಗೆ ಬಿಡಬಾರ್ದು. ದೊಡ್ಡವ್ರ ಪಡ್ಡರೆಲ್ಲ ನಡೆಯಲ್ಲ ಇವಾಗ ಊರಾಗೆ. ಅವ್ರು ಹೇಳಿರು ದೊಡ್ಡವ್ರ ಗೌಡ್ರು ಹೇಳಿರು, ಅವ್ರು ಹೇಳಿರು, ಇವ್ರು ಹೇಳಿರು, ಅವೆಲ್ಲ ನಡೆಯಲ್ಲ. ಈಗ ಏನಿದ್ರು ಪತ್ರದಾಗ ಕಾನೂನಾಗಿರ್ಬೇಕು ಅಷ್ಟೇ. ಯಾರು ಏನು ಹೇಳಿದ್ರು ನಡೆಯಲ್ಲ. ಗೌರ್ಮೆಂಟ್ನಾಗ ಏನೈತೆ ಅಷ್ಟೇ ಆತೆ. ಪತ್ರದಾಗ ಇಲ್ಲ ಅಂದಮೇಲೆ ಯಾರು 1000 ಜನ ಹೇಳಿದ್ರು ಏನು ನಡೆಯಲ್ಲ. ಅಷ್ಟೇನೆ. ಎಲ್ಲ ಸೀಮೆ ಜಾಲಿ ಕಳ್ಳೆ ಹಾಕ್ಬಿಟ್ಟವ್ರೆ. ಹೋಗಂಗಿಲ್ಲ ನಾವು ಇತ್ಲಾಗೆ. ನಿನ್ನ ಕಡೆ ನೋಡ್ತಾ ಇದ್ದಾರೆ ಏನಾನ ಮಾತಾಡ್ತಾನೇನೋ ಅಂತ. ನಾನು ಯಾಕೆ ಮಾತಾಡೋಣ, ಫೋಟೋ ಹೊಡ್ಕೊಂಡು ಹೋಗ್ತೀನಿ ಸುಮ್ಮನೆ. ಫೋಟೋ ತಕ್ಕೊಂತ ಇದ್ದಾನೆ ಯಾಕನ, ಬಿಲ್ಡಪ್ ಕಾರ ಇವನು, ಬಿಲ್ಡಪ್ ಕಾರ. ತಕ್ಕಂಬ್ಲಾಡ್ ಬಿಡು ಸೌಮ್ಯ. ಅದೇನು ಮಾಡ್ತಾನೆ ನೋಡೋಣ. ತಕ್ಕಂಬ್ಲಾಡು ಸುಮ್ಮನೆ ಮಾತಾಡೋದೇ ಬೇಡ. ಜಗಳ ಮಾಡೋಕ್ಕಾಗಿನೇ ಕಾತ್ಕೊಂಡಿದ್ದಾವೆ ಇಲ್ಲಿ ಕಳ್ಳೆ ಹಾಕ್ಕೊಂಡು. ಅದಕ್ಕೆ ಮಾತಾಡೋದೇ ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗಿ ಅದೇನು ಗೌರ್ಮೆಂಟಿಗೆಲ್ಲ ಈ ಫೋಟೋ ತಣ ಕೊಟ್ಟು ನಮಗೆ ಹಿಂಗೆ ದಾರಿ ಇಲ್ಲ ಅಂತೇಳಿ ಹೋಗಿ ಮಾತಾಡ್ಕೊಂಡು ಅದೇನು ಮಾತಾಡ್ಸ್ಕೊಂಬತ್ತೀವಿ. ಹೋಗಿ ಕೇಳ್ಕೊಂಬತ್ತೀವಿ. ಅದೇ ಏನು ಮಾತಾಡಲಿಲ್ಲ, ಸುಮ್ಮನೆ ಹೋದ. ನಾನು ಗುದ್ದಾಟಕ್ಕೆ ಬತ್ತಾನೆ ಅನ್ಕಂಡು. ಯಾಕೆ ಫೋಟೋ ಬೇರೆ ಹೊಡ್ಕಣ್ಣಲ್ಲತ್ತೆ, ಎದುರ್ಸಾಕೆ. ನಾನೇನು ಎದ್ರಿಕಮಲ್ಲ. ನಾವು ಆ ಫೋಟೋ ಹೊಡ್ಕೊಂಡು ಏನೋ ಮಾಡ್ತೀವಿ ಅಂಬತ್ತಕ ನಮಗೆ ಎದುರ್ಸಾಕೆ, ನಮಗೆ ಎದುರ್ಸೋಣ ಅಂತ ಫೋಟೋ ಹೊಡ್ಕೊಂತ ಇದ್ದಾನೆ. ನಾವ್ಯಾಕೆ ಎದ್ರಿಕೆ ಮನ. ನಾನು ಪತ್ರದಾಗ ಇದ್ದಿದ್ರೆ ಬಿಡಪ್ಪ ಅನ್ಬೋದಾಯ್ತು. ಪತ್ರದಾಗ ಏನಿಲ್ಲ, ನಮ್ದೇನಿಲ್ಲ. ಕಾನೂನು ರೀತಿಯಾಗಿ ಹೋದ್ರೆ ಅವಂದೇ ತಪ್ಪು ಇವಾಗ. ಅದಕ್ಕೆ ಮತ್ತೆ ಸುಮ್ಮನಾಗಿದ್ದ. ಅವನದೇನ ಇದ್ದಿದ್ರೆ ಅವನು ನಮ್ಮನ್ನು ಹಿಡ್ಕೊಂಡು ಹೊಡೆದು ಬಿಡೋನು. ಇವಾಗ ಅವನದೇನು ಇಲ್ಲ ಇಲ್ಲಿ, ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದಾನೆ. ಯಾಕಮ್ಮೆಲ್ಲ ಕಳ್ಳೆ ಹಾಕಿದ್ಯಾ? ಏಣ ಇಲ್ಲಾಸಿ ಓಡಾಡ್ಬೇಡ್ರಿ ಪಟ್, ನೀವು ಅಲ್ಲಾಸಿ ಓಡಾಡಿ ನಿಮ್ಮ ಹೊಲ್ದಾಗ ಸಿನ. ನೀವು ಇಲ್ಲಾಸಿ ಓಡಾಡ್ಬೇಡ್ರಿ ಪಟ್, ಎಲ್ಲ ಏಕ ಕಳ್ಳೆ ಹಾಕಿಸ್ತೀವಿ. ಇಲ್ಲಿ ಜಾಡಿಲ್ಲ, ಇಲ್ಲಿ ರೋಡ್ ಇಲ್ಲ. ನೀವು ಯಾರು ಓಡಾಡಬೇಡ್ರಿ, ರೋಡ್ ಬಿಡೋಕ್ಕಾಗಲ್ಲ ನಾವು. ಅಲ್ಲ ಕಣಮ್ಮ, ಮತ್ತು ನಿಮ್ಮ ಅಣ್ಣರಿಗೆ ಅವ್ರಿಗೆ ಓಡಾಡೋಕ್ಕೆ ಜಾಡಬೇಡ್ವಿ. ಓಡಾಡಕ್ಕೆ ಜಾಡಬೇಕಲ್ಲ ಅವ್ರಿಗೆ. ಇಲ್ಲ ಅಣ್ಣ, ರೋಡ್ ಇಲ್ಲ. ಅದೇನು ಇವಾಗ ನಾವು ಮಾರ್ತೀವಿ. ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ತಂಗಿದು ಸೈನ್ ಬೇಕು, ಅದನ್ನ ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೆ ಇವಾಗ ಒತ್ತಡಿ ಬೇಕಾದ್ರೆ ನಾವು ಹೆಸ್ರು ಮಾಡಿಸ್ಕೊಡ್ತೀವಿ. ನಾವು ಬೇರೆಯವ್ರಿಗೆ ಮಾಡಿದ್ರೆ ಅವ್ರಿಗೆ ರೋಡ್ ಇತ್ತು ಅಂದರೆ ಮಾರಂಗೇನು ಮಾಡಿಕೊಡಲ್ಲ. ಅವಳು ಸೈನ್ ಹಾಕಲ್ಲ ಅಂತ ಇದ್ದಾಳೆ. ಅದಕ್ಕಾಗಿ ನಾವು ಯಾಕೆ ಬಿಡ್ಬೇಕಣ್ಣ? ದಾರಿ ಇಲ್ಲ ಅಂದಮೇಲೆ ದಾರಿ ಯಾಕೆ ಬಿಡ್ಬೇಕು ನಾವು ಓಡಾಡೋಕ್ಕೆ? ಅದಕ್ಕೆ ನಾವು ಬಿಡೋದಿಲ್ಲ. ಅವರು ಮಾಡಿಸ್ಕೊಂಡಿಲ್ಲ. ಆವಾಗಲೇ ಬಾಮ್ಲಿಂಗ ಇದ್ದಾಗೇನೆ ಓಡಾಡೋಕ್ಕೆ ಕಿರಿಕ್ ಮಾಡ್ಕೊಂಬರು. ಅವ್ನು ಬಿಡಲ್ಲ ಅಂಬನು, ಚಂದ್ರಣ್ಣಯ್ಯ ಹಂಗೆ ಹಿಂಗೆ ಅನ್ಬೋದು. ಆವಾಗಲೇ ಗುದ್ದಾಡೋರು. ಬಗೆಹರಿಸ್ಕೋಬೇಕಾ? ಅಲ್ಲ, ಹೆಸ್ರು ಮಾಡಿಸ್ಕೋಬೇಕಾದ್ರೆ ಇದೆಲ್ಲ ಮಾಡಿಸ್ಕೋಬೇಕಾ ಬೇಡವೋ? ಇಲ್ಲ ಅಣ್ಣ, ಪತ್ರದಾಗ ಇಲ್ಲ, ಇದ್ದಿದ್ರೆ ಬರೋದು. ಕೆಳಕ್ಕೆ ಹೋಗೋರಿಗೆ ದಾರಿ ಇಲ್ಲ ಅಂತ ಇಲ್ಲವೇ ಇಲ್ಲ, ಬರ್ದೇ ಇಲ್ಲ. ಇಷ್ಟಡಿ ಅಂತಲ್ಲ ಬರ್ದಿಲ್ಲ, ದಾರಿ ಅಂತಲ್ಲ ಬರ್ದಿಲ್ಲ, ಏನಿಲ್ಲ. ನಾವೆಲ್ಲ ನೋಡೇ ಹೇಳಿರೋದು. ಇವಾಗ ನಮ್ಮ ಹುಡುಗಿ ಸೈನ್ ಹಾಕ್ಲೇಳು, ಅವಳು ಮೀನ ನಾವು ಬಿಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಿಡಲ್ಲ ಅಂತಲ್ಲ, ಬಿಡ್ತೀವಿ, ಅವಳ್ತಾಗ ಸೈನ್ ಹಾಕಿಸ್ಕೊಡು, ನಾವೆಲ್ಲ ಮಾರ್ತೀವಿ ಅಷ್ಟೇನು. ಮಾರ್ತೀವಿ ಅಂತೆಲ್ಲ ಹೇಳ್ತಿಲ್ಲ ಏನ. ನಮ್ಮ ಅಯ್ಯಪ್ಪನ ಹೆಸ್ರು ಮಾಡಿಸ್ಕೊಂತೀವಿ. ನಮ್ಮ ಅತ್ತಿದ್ದಂಗೆ ನಮ್ಮ ಅಯ್ಯಪ್ಪನ ಹೆಸ್ರು ಮಾಡಿಸ್ಕೊಂತೀವಿ ನಾವು. ಅದಕ್ಕಾಗಿ ನಮ್ಮ ಅಯ್ಯಪ್ಪನ ಹೆಸ್ರು ಮಾಡಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀವಿ. ಅವಳು ಸೈನ್ ಹಾಕು ಅಂದ್ರೆ ಹಾಕಲ್ಲ ಅಂತ ಇದ್ದಾಳೆ. ಅದಕ್ಕೆ ಮತ್ತೆ ಹೆಂಗೆ ಬಿಡ್ತಾರೆ ಮತ್ತೆ? ಇವರು ಹಾಕ್ಬಿಡ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಬೇಕು ತಾನೆ ರೋಡು, ಇವಾಗ ಕಾಯಿ ಕಸು ಎಲ್ಲ ಏರ್ಕೆಬಾರ್ದು ರೋಡ್ ಬೇಕು ತಾನೆ. ಅದಕ್ಕೆ ನಾವು ಅಲ್ಗಾನ ಗೇಸಿ ರೋಡ್ ಇಲ್ಲ ಅಂತೇಳಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ವಿ ರೋಡ್ ಇರೋದನ್ನ. ನಾವು ಬಿಡಲ್ಲ, ಏನೇ ಅಂದರೂ ಬಿಡಲ್ಲ. ಅದೇನಾಗುತ್ತೋ ಆಗಲಿ. ಅಷ್ಟೇ. ನಮ್ಮ ಕೊಟ್ಟವ್ರಿ, ನೊಂದ್ಕವಂಗೆ ಮಾಡಬೇಡ. ಅಯ್ಯೋ ಕೊಟ್ಟವಪ್ಪ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದ್ಲು ಅಂಬೋದು ಬೇಡ. ಕೊಟ್ಟವ್ರೆ, ಸುಮ್ಮನೆ ಉಳಿಸ್ಕೊಂಡು ಹೋಗೋದು ಕಲಿಯಮ್ಮತ್ತ. ಸುಮ್ಮನೆ ಯಾಕೆ ಮಾರ್ಕೊಂಡು ತಿಂದು ಸುಮ್ಮನೆ ಅವ್ರತಾಗ ಯಾಕೆ ಗುದ್ದಾಡ್ಕೊಂಡು ಕೊಟ್ಟಿರೋದಕ್ಕೂ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಅಲ್ಲೇ ಭಾಗ ತಗೊಂಡ್ರೆ ನೀನು ಇದ್ದರಾಗಿದ್ರು ಕರೆದು ಕಳಿಸಲ್ಲ. ಯಾವತ್ತು ಕರಿಯಲ್ವ ಅಲ್ಲಿ ನಿನ್ನ ಮನೆ ಹೆಣ್ಮಗಳು ಅಂತ ಯಾವತ್ತು ಕರಿಯಲ್ಲ, ಕರ್ದು ಕಳ್ಸಲ್ಲ ಏನ. ಅದಕ್ಕೆ ಮತ್ತೆ ನನಗೆ ಬೇಜಾರ. ಹಿಂಗೆ ಭಾಗ ತಗೊಂಡ್ರೆ ಇಷ್ಟೇನೆ ಬಿಡು. ಭಾಗ ತಗೊಂಡು ನಮ್ಮಂಗೇನೆ ಅವ್ರೂ ಅವ್ರನ್ನ ಯಾಕೆ ಕರ್ದು ಕಳಿಸ್ಬೇಕು ಅಂತಾರೆ ಹೆಣ್ಮಕ್ಳನ್ನ. ಹೆಣ್ಮಕ್ಳು ಭಾಗ ತಗೊಂಡ್ರೆ ಹಂಗೇನೆ. ವರ್ಷಂಬನ್ ಯಾಕೆ ಬಂದು ಫೋಟೋ ತಗೊಂಡು ಹೋದ. ಕಳ್ಳ ಹಾಕಿದೀವಿ, ಇಲ್ಲಿ ರೋಡ್ ಇಲ್ಲ. ಅದಕ್ಕೇನೆ ರೋಡೆಲ್ಲನ ಇವಾಗ ಪತ್ರದಾಗ ಏನಿಲ್ಲ ರೋಡ್ ಅಂತ ಇಲ್ಲ. ಅದಕ್ಕೆ ನೀವು ಮೀನಂತ ಸೈನ್ ಹಾಕಿಸ್ಕೊಡ್ಲಿ. ಹತ್ತಡಿ ಇರ್ಬೇಕಾದ್ರೆ ನಾವು ರೋಡ್ ಬಿಟ್ಕೊಡ್ತೀವಿ. ರೋಡ್ ಬಿಟ್ಕೊಟ್ಟು ಅವ್ರಿಗೆ ಅದೇನು ಬಗೆಹರಿಸ್ಕೊಂಡು ಕೊಡ್ತೀವಿ. ಬೇರೆಯವ್ರಿಗೆ ಕೊಟ್ರೂ ರೋಡಿಗೆ ಏನೋ ತೊಂದರೆ ಮಾಡಲ್ಲ.
ಅವಳ ಒಟ್ಟಿನಲ್ಲಿ ನಮ್ಗೆ ಇವಾಗ ನನ್ನ ಹೆಸ್ರಿಗೆ ಮಾಡಿಸ್ಕೊಡ್ಬೇಕು, ಅಮ್ಮನ ಹೆಸ್ರಿಗೆ ಇರೋದು ಅಷ್ಟೇ ನಾವು ಕೇಳ್ತಾ ಇರೋದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.